ವಿಶ್ವ ಸೃಷ್ಟಿಯ ಚೆಲುವು ಒಂದು ಕಡೆ, ಮಾನವ ಶಕ್ತಿಯ ಸಾಹಸ ಮತ್ತೊಂದು ಕಡೆ. ಇದು ಕೋಲಾರ ಜಿಲ್ಲೆ, ಚಿನ್ನದ ನಾಡೆಂದು ಹೆಸರು ಗಳಿಸಿರುವ ಬಯಲು ಸೀಮೆ. ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯ ವಿಸ್ತೀರ್ಣ 8223 ಚದುರ ಕಿಲೋಮೀಟರ್ಗಳು. ಜನಸಂಖ್ಯೆ 20 ಲಕ್ಷಕ್ಕೂ ಹೆಚ್ಚು. ಜಿಲ್ಲೆಯ 11 ತಾಲೂಕುಗಳಲ್ಲಿ ಒಟ್ಟು 2848 ಗ್ರಾಮಗಳಿವೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಚಿಕ್ಕ ತಿರುಪತಿ, ಸೋಮೇಶ್ವರ ದೇವಾಲಯ, ಕೋಲಾರಮ್ಮನ ದೇವಾಲಯ, ಕುರುಡುಮಲೈ, ಸ್ವಾತಂತ್ರ್ಯ ಹೋರಾಟಕ್ಕೆ ಕಾಣಿಕೆ ಸಲ್ಲಿಸಿದ ವಿಧುರಾಶ್ವತ್ಥ, ಅಂತರಗಂಗೆ ಮುಂತಾದ ಪುಣ್ಯಸ್ಥಳಗಳಿವೆ. ಕೃಷಿ ಇಲ್ಲಿನ ಮುಖ್ಯ ಜೀವನಾಧಾರ. ಆದರೆ ಮಳೆ ಕಡಿಮೆ, ನಿತ್ಯ ಹರಿಯುವ ನದಿಗಳಿಲ್ಲ. ಆದರೂ ಇಲ್ಲಿನ ರೈತರು ಬೆವರು ಹರಿಸಿ ಒಣಭೂಮಿಯಲ್ಲಿ ಹಸಿರು ಮೂಡಿಸುವ ಸಾಹಸಿಗರು. ಹಿಪ್ಪನೇರಳೆ ಬೆಳೆಗೆ ಹದವಾದ ನೆಲ, ಹಿತವಾದ ಹವಾಮಾನ. ಚಿನ್ನಕ್ಕೆ ಹೆಸರಾಗಿರುವಂತೆ ರೇಷ್ಮೆಗೂ ಪ್ರಸಿದ್ಧಿ. ರಾಜ್ಯದ ಕಚ್ಚಾ ರೇಷ್ಮೆಯ 35% ಭಾಗ ಕೋಲಾರ ಜಿಲ್ಲೆಯ ಕೊಡುಗೆ. 1983ರಿಂದ ಈಚೆಗೆ ಜಿಲ್ಲೆಯ ರೇಷ್ಮೆ ಕೃಷಿ ಹೊಸ ಚೇತನ ಪಡೆದಿದೆ. ರೇಷ್ಮೆ ಇಲಾಖೆಯ ಸಾಕಾಣಿಕೆ ಕೇಂದ್ರಗಳಿಂದ ಬೆಳೆಗಾರರಿಗೆ ರೋಗರಹಿತ ಮೊಟ್ಟೆಗಳ ಪೂರೈಕೆ. ಸುಧಾರಿತ ಮತ್ತು ವೈಜ್ಞಾನಿಕ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ಈಗ ನಿಷ್ಣಾತರು. ಇಲ್ಲಿನ ರೇಷ್ಮೆ ಬೆಳೆಗಾರರು ಯಾವುದೇ ಸಲಹೆ ಸೇವೆಗಳಿಗೆ ಈಗ ದೂರ ಹೋಗಬೇಕಾಗಿಲ್ಲ. ಅಲ್ಲಲ್ಲಿ ಇರುವ ರೇಷ್ಮೆ ಇಲಾಖೆಯ ಸಲಹೆ ಮತ್ತು ಸೇವಾ ಕೇಂದ್ರಗಳಿಂದ ನೆರವು ಪಡೆಯಬಹುದು. ರೇಷ್ಮೆ ಹುಳು ಅತ್ಯಂತ ಸೂಕ್ಷ್ಮವಾದ ಜೀವ. ಅದರ ಸಾಕಣೆಯೂ ಅಷ್ಟೇ ನಾಜೂಕು. ಮೊಟ್ಟೆ ಹುಳುವಾಗಿ, ಹುಳು ಗೂಡಾಗಿ, ಗೂಡು ನಯವಾದ ದಾರ ನೀಡುವುದು, ಈ ಒಂದೊಂದು ಹಂತವನ್ನು ಗಮನಿಸುವುದು ನಿಜಕ್ಕೂ ಒಂದು ಸೋಜಿಗ. ರೇಷ್ಮೆ ಬೆಳೆಗಾರರಿಗೆ ಈಗ ಅನುಕೂಲಕರವಾದ ಮಾರುಕಟ್ಟೆ ವ್ಯವಸ್ಥೆ. ಬೆಳೆಗಾರರಿಗೆ ನಷ್ಟವಾಗದಂತೆ ಎಲ್ಲ ಬಗೆಯ ಎಚ್ಚರ. 1982ರ ಸುಮಾರಿನಲ್ಲಿ ಎಕರೆಗೆ 6,000 ರೂಪಾಯಿಗಳಷ್ಟು ಆದಾಯ ಪಡೆಯುತ್ತಿದ್ದ ಜಿಲ್ಲೆಯ ರೈತ 1986ರ ವೇಳೆಗೆ 10,000 ರೂಪಾಯಿಗಳಿಗೂ ಹೆಚ್ಚು ಆದಾಯ ಪಡೆಯುವಂತಾಗಿದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದಿಂದ ಜಿಲ್ಲೆಯ ರೇಷ್ಮೆ ಬೆಳೆಗಾರರಿಗೆ ನಾನಾ ಬಗೆಯ ನೆರವು. 1983ರಿಂದ ಈಚೆಗೆ ಜಿಲ್ಲೆಷ್ಮೆ ಅಭಿವೃದ್ಧಿಗಾಗಿ ಸುಮಾರು 545 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ವೆಚ್ಚ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಜನಜೀವನ ಸುಧಾರಣೆಗೆ ಇತ್ತೀಚಿನ ದಿನಗಳಲ್ಲಿ ನೆರವಾಗಿರುವ ಮತ್ತೊಂದು ಉದ್ಯಮ ಹೈನುಗಾರಿಕೆ. ಪಶುಪಾಲನೆ ಕೃಷಿ ಬದುಕಿನ ಅಂಗವಾದರೂ ಜಿಲ್ಲೆಯ ಸಹಸ್ರಾರು ಕುಟುಂಬಗಳಿಗೆ ಅದೊಂದು ಸ್ವತಂತ್ರ ಉದ್ಯಮವೇ ಆಗಿದೆ. ಬರಪೀಡಿತವಾದ ಈ ಜಿಲ್ಲೆಯ ಪಾಲಿಗೆ ಹೈನು ಉದ್ಯಮ ಒಂದು ವರಪ್ರಸಾದ. ಜಿಲ್ಲೆಯ ಹೈನುಗಾರರ ಹಿತರಕ್ಷಣೆಗಾಗಿ ಸುಮಾರು 442 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ. ಸದಸ್ಯ ಕುಟುಂಬಗಳಿಗೆ ಉತ್ತಮ ತಳಿಯ ಹಸುಗಳನ್ನು ದೊರಕಿಸಿಕೊಡುವುದರಿಂದ ಹಿಡಿದು ಉತ್ಪಾದನೆಯಾದ ಹಾಲು ಮಾರಾಟದವರೆಗೆ ಈ ಸಂಘಗಳ ಮೂಲಕ ಪ್ರತಿ ವರ್ಷ 15 ಕೋಟಿ 12 ಲಕ್ಷ ರೂಪಾಯಿಗಳಷ್ಟು ವ್ಯವಹಾರ ನಡೆಯುತ್ತಿದೆ. ರಾಜ್ಯ ಸರ್ಕಾರ 1983ರಿಂದ ಈಚೆಗೆ ಸುಮಾರು 260 ಲಕ್ಷ ರೂಪಾಯಿಗಳ ನೆರವು ನೀಡಿದೆ. ಈ ನೆರವಿನ ಪರಿಣಾಮವಾಗಿ ಜಿಲ್ಲೆಯ ಸಹಸ್ರಾರು ಬಡ ಕುಟುಂಬಗಳ ಆದಾಯ ವೃದ್ಧಿಯಾಗಿದೆ. ಜಿಲ್ಲೆಯ ಜಾನುವಾರು ಆರೋಗ್ಯ ರಕ್ಷಣೆ ಮತ್ತು ತಳಿ ಸುಧಾರಣೆಗೆ ಸಾಕಷ್ಟು ಗಮನ ಕೊಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು
100 ಪಶುವೈದ್ಯ ಕೇಂದ್ರಗಳು ಈ ಸೇವೆಯಲ್ಲಿ ನಿರತವಾಗಿವೆ. ಕೋಲಾರ ಜಿಲ್ಲೆ ನಿಸರ್ಗ ಕೋಪಕ್ಕೆ ತುತ್ತಾಗಿರುವ ಪ್ರದೇಶ. ಇಲ್ಲಿ ರಾಜ್ಯದ ಸರಾಸರಿಗಿಂತ ಅರ್ಧ ಪ್ರಮಾಣದಷ್ಟು ಮಾತ್ರ ಮಳೆ. ಪರಿಣಾಮ ಬೆಳೆಯುವ ನೆಲಕ್ಕಿರಲಿ, ಕುಡಿಯುವ ನೀರಿಗೇ ಸಮಸ್ಯೆ. ರಾಜ್ಯ ಸರ್ಕಾರ 1983ರಿಂದ ಈಚೆಗೆ ಭಗೀರಥ ಪ್ರಯತ್ನವನ್ನೇ ನಡೆಸಿದೆ. ಶತಮಾನಗಳಿಂದ ಕೋಲಾರ ಜಿಲ್ಲೆಯು ಅನುಭವಿಸಿಕೊಂಡು ಬಂದ ನೀರಿನ ಬವಣೆಯನ್ನು ನೀಗಿರುವ ದೃಶ್ಯವನ್ನು ಜಿಲ್ಲೆಯ ಎಲ್ಲ ಕಡೆಯಲ್ಲಿಯೂ ಕಾಣಬಹುದು. ನೀರಿದ್ದರೆ ಊರು ಎಂಬುದು ಗಾದೆ ಮಾತು. ಅಂತೆಯೇ ಕೋಲಾರ ಜಿಲ್ಲೆಯಲ್ಲಿ ಈಗ ಕುಡಿಯುವ ನೀರಿನ ಸೌಲಭ್ಯವಿಲ್ಲದ ಊರಿಲ್ಲ, ಅದರಲ್ಲೂ ಸುರಕ್ಷಿತ ಕುಡಿಯುವ ನೀರು. ಈಗ ಕೋಲಾರ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ 2753 ಕೊಳವೆ ಬಾವಿಗಳಿವೆ, 151 ಕಿರುನೀರು ಸರಬರಾಜು ಯೋಜನೆಗಳಿವೆ. ಅನೇಕ ಹಳ್ಳಿಗಳಿಗೆ ಕಿರುನೀರು ಸರಬರಾಜು ಯೋಜನೆಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಹೆಣ್ಣು ಮಕ್ಕಳು ಹೆಚ್ಚು ಶ್ರಮವಿಲ್ಲದೆ ನೀರು ಪಡೆಯುವ ಅವಕಾಶ, ಸಮಯದ ಉಳಿತಾಯ. ಜಿಲ್ಲೆಯ ದೊಡ್ಡ ಹಳ್ಳಿ ಮತ್ತು ಪಟ್ಟಣಗಳಿಗೆ ಬೃಹತ್ ನೀರು ಸರಬರಾಜು ಯೋಜನೆಗಳನ್ನು ಕಲ್ಪಿಸಲಾಗಿದೆ. 1983ರಿಂದ ಈಚೆಗೆ ಜಿಲ್ಲೆಯ ಕುಡಿಯುವ ನೀರಿನ ವ್ಯವಸ್ಥೆಗಾಗಿಯೇ ರಾಜ್ಯ ಸರ್ಕಾರ ಒಟ್ಟು 10 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚ ಮಾಡಿದೆ. ನಿಜ, ಕೋಲಾರ ಜಿಲ್ಲೆಯ 100 ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆ ಈಗ ಪರಿಹಾರವಾಗಿದೆ. ಮಾಲೂರೇನು ಮೇಲೂರೇನು, ಕೋಲಾರಕ್ಕಂತೂ ಬರ ತಪ್ಪಿದ್ದಲ್ಲ ಎಂದು ಜಿಲ್ಲೆಯ ಹಳ್ಳಿಗರು ಗಾದೆ ಹೇಳುವುದುಂಟು. ಆದರೆ ಆ ಗಾದೆಯನ್ನು ಸುಳ್ಳು ಮಾಡುವ ಸಾಹಸ ಈಗ ನಡೆದಿದೆ. ಬತ್ತಿ ಹೋಗಿದ್ದ ಹಳೆಯ ನೀರಾವರಿ ಬಾವಿಗಳಿಂದ ಮತ್ತೆ ನೀರು ತರುವ ಪ್ರಯತ್ನ ನಡೆದಿದೆ. ಒಣಗಿ ಹೋಗುತ್ತಿದ್ದ ನೆಲದಲ್ಲಿ ಮತ್ತೆ ಹಸಿರು ಮೂಡಿಸುವ ಆಸೆ ಉಂಟಾಗಿದೆ. ಜಿಲ್ಲೆಯಲ್ಲಿ ಈಗ 51,000ಕ್ಕೂ ಹೆಚ್ಚು ನೀರಾವರಿ ಬಾವಿಗಳಿವೆ. ನೀರಾವರಿ ಪಂಪು ಸೆಟ್ಟುಗಳಿಗೆ ವಿದ್ಯುತ್ ಒದಗಿಸಲು ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿ ಆದ್ಯತೆಯನ್ನು ನೀಡಿದೆ. 1983ರಿಂದ ಈಚೆಗೆ ಈ ಜಿಲ್ಲೆಯಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆದ ಪಂಪು ಸೆಟ್ಟುಗಳ ಸಂಖ್ಯೆ 28,000ಕ್ಕೂ ಹೆಚ್ಚು. ಸೌಲಭ್ಯ ಪಡೆದ ಹಳ್ಳಿಗಳ ಸಂಖ್ಯೆ 1458. ರಾಜ್ಯದಲ್ಲಿ ಅತ್ಯಧಿಕ ಸಂಖ್ಯೆಯ ನೀರಾವರಿ ಬಾವಿಗಳನ್ನು ಹೊಂದಿರುವ ಜಿಲ್ಲೆ ಎಂದರೆ ಕೋಲಾರ ಜಿಲ್ಲೆ. ನೀರಾವರಿ ಬಾವಿ ಮತ್ತು ಪಂಪು ಸೆಟ್ಟುಗಳಿಂದ ಸಣ್ಣ ರೈತರಿಗಂತೂ ದೊಡ್ಡ ಆಶ್ರಯ. ಹೊಲದಲ್ಲಿ ನೀರು ಹರಿಯುತ್ತಿದ್ದರೆ ಮನೆಯಲ್ಲಿ ಸಿರಿ ಆಡುತ್ತದೆ ಎನ್ನುತ್ತಾರೆ ಈ ಕೃಷಿಕ ಮಹಿಳೆಯರು. ಕೋಲಾರ ಜಿಲ್ಲೆಯ ರೈತರ ಆದಾಯದ ಮತ್ತೊಂದು ಮೂಲ ತರಕಾರಿ ಕೃಷಿ. ತೋಟಗಾರಿಕೆ ಇಲಾಖೆಯಿಂದ ಸುಧಾರಿತ ತಳಿಯ ಬೀಜ ಮತ್ತು ಸಸಿಗಳನ್ನು ಒದಗಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಹಣ್ಣು ತರಕಾರಿ ಬೆಳೆಯುವ ಕ್ಷೇತ್ರದ ವಿಸ್ತೀರ್ಣ ಸುಮಾರು 56,000 ಹೆಕ್ಟೇರುಗಳು. ಇಲ್ಲಿ ವರ್ಷಕ್ಕೆ ಸುಮಾರು 25 ಕೋಟಿ ರೂಪಾಯಿ ಬೆಲೆಯ ಹಣ್ಣು ತರಕಾರಿ ಉತ್ಪಾದನೆಯಾಗುತ್ತದೆ. ಸಣ್ಣ ಪುಟ್ಟ ರೈತರ ಆದಾಯದಲ್ಲಿ ಅಪೂರ್ವ ಸುಧಾರಣೆ. ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವ ಹಣ್ಣು ತರಕಾರಿ ಲಾರಿಗಟ್ಟಲೆ ಪ್ರಮಾಣದಲ್ಲಿ ರಾಜ್ಯದ ವಿವಿಧ ಭಾಗಗಳಿಗೆ ಮಾತ್ರವಲ್ಲ, ಕಲ್ಕತ್ತದಂತಹ ದೂರದ ನಗರಗಳಿಗೂ ಹೋಗುತ್ತದೆ. ರಾಜ್ಯ ಸರ್ಕಾರ ಪರಿಶಿಷ್ಟ ವರ್ಗದವರ ಜನರ ಬದುಕಿನ ಸುಧಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು ಹಲವಾರು. ಅವು ಅಪೂರ್ವ ಮತ್ತು ಸ್ಮರಣೀಯ. ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಪರಿಶಿಷ್ಟ ವರ್ಗದವರಿಗಾಗಿ ಉಳಲು ಭೂಮಿ ನೀಡಿ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. ವಿವಿಧ ಯೋಜನೆಗಳಲ್ಲಿ ಜಿಲ್ಲೆಯ ಪರಿಶಿಷ್ಟ ವರ್ಗದವರ ಕ್ಷೇಮಾಭ್ಯುದಯಕ್ಕಾಗಿ 1983ರಿಂದ ರಾಜ್ಯ ಸರ್ಕಾರ 4 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ವೆಚ್ಚ ಮಾಡಿದೆ. ತಲೆಮಾರುಗಳಿಂದ ದುರ್ಭರ ಜೀವನದಲ್ಲಿ ಕಣ್ಣೀರು ಕರೆಯುತ್ತಿದ್ದ ಜಿಲ್ಲೆಯ ಸುಮಾರು 4 ಲಕ್ಷ ಜನ ಪರಿಶಿಷ್ಟ ವರ್ಗದವರ ಬದುಕಿನಲ್ಲಿ ಈಗ ಹೊಸ ಭರವಸೆಯ ಬೆಳಕು ಮೂಡುತ್ತಿದೆ. ಹರಿಜನರ ಊರು ಕೇರಿಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ, ಮನೆ ಮನೆಗೆ ಭಾಗ್ಯಜ್ಯೋತಿ ಯೋಜನೆಯ ವಿದ್ಯುತ್ ಸೌಕರ್ಯ, ಹೈನುಗಾರಿಕೆಗೆ ಹಸುಗಳ ನೆರವು, ಹೀಗೆ ಹಲವಾರು ರೂಪದಲ್ಲಿ ಅವರ ಆರ್ಥಿಕ ಸುಧಾರಣೆಗೆ ಸಹಾಯವಾಗಿದೆ. ಜಿಲ್ಲೆಯಾದ್ಯಂತ ಗುಡಿ ಕೈಗಾರಿಕೆಗಳಿಗೆ ನೆರವಾಗುವ ಮೂಲಕ ಬಡ ಕುಟುಂಬಗಳ ಜೀವನಕ್ಕೆ ಆಧಾರ ಒದಗಿಸಲಾಗಿದೆ. ಅನೇಕ ಸಣ್ಣ ಕೈಗಾರಿಕೆಗಳು ಸಹಸ್ರಾರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ. ಆರ್ಥಿಕವಾಗಿ ಹಿಂದುಳಿದ ಜನಸಾಮಾನ್ಯರ ಜೀವನ ಸುಧಾರಣೆಗಾಗಿ ರಾಜ್ಯ ಸರ್ಕಾರ ಹೊಸ ಅಧ್ಯಾಯವನ್ನೇ ಆರಂಭಿಸಿದೆ.
ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಹೆರಿಗೆಯ ಭತ್ಯ, ಅಸಹಾಯಕ ವೃದ್ಧರು ಮತ್ತು ವಿಧವೆಯರಿಗೆ ಮಾಸಾಶನ, ಶಾಲಾ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ, ಹಸಿರು ಕಾರ್ಡು ಹೊಂದಿದ ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ಮತ್ತು ಬಟ್ಟೆ, ಸಣ್ಣ ರೈತರಿಗೆ ತೆಂಗಿನ ಸಸಿ ಮತ್ತು ಹಣ್ಣಿನ ಗಿಡಗಳು. ಸರ್ಕಾರದ ಈ ಕೊಡುಗೆಗಳು ಜಿಲ್ಲೆಯ ಜನತೆಯನ್ನು ಬಡತನದ ರೇಖೆಯಿಂದ ಮೇಲೆತ್ತುವ ಪ್ರಾಮಾಣಿಕ ಪ್ರಯತ್ನಗಳಾಗಿವೆ. ಜಿಲ್ಲೆಯ ಸಮಗ್ರ ಪ್ರಗತಿಯ ಅಂಗವಾಗಿ ಗ್ರಾಮೀಣ ವೈದ್ಯಕೀಯ ಸೇವೆ, ಸಾಮಾಜಿಕ ಅರಣ್ಯಾಭಿವೃದ್ಧಿ, ಗ್ರಾಮೀಣ ಸಂಪರ್ಕ ರಸ್ತೆಗಳ ನಿರ್ಮಾಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೂ ಆದ್ಯಗಮನ ಕೊಡಲಾಗಿದೆ. ನವನಿರ್ಮಾಣದ ಶಿಲ್ಪಿ ಎನಿಸಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಭೂಮಿ ಕೋಲಾರ ಜಿಲ್ಲೆ. ಅವರು ಕನಸು ಕಂಡಿದ್ದ ಅಭಿವೃದ್ಧಿ ಕಾರ್ಯಗಳು ಕೋಲಾರ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಡೆದಿವೆ. ಕೋಲಾರ ಜಿಲ್ಲೆ ಕರ್ನಾಟಕದ ಗಡಿ ಜಿಲ್ಲೆ. ಈ ಜಿಲ್ಲೆಯನ್ನು ನಾಡಿನ ಹೆಮ್ಮೆಯ ಜಿಲ್ಲೆಯನ್ನಾಗಿ ಮಾಡುವ ಹಂಬಲ ಇಲ್ಲಿನ ಜನಸಮುದಾಯಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಈ ಹಂಬಲ ತುಂಬಿ ಬರುವಂತೆ ಮಾಡುವ ವಿಶ್ವಾಸವಿದೆ.